ಮಣ್ಣನ್ನು ಹದಗೊಳಿಸುವಿಕೆ ಅಂದ್ರೆ ಏನು, ನಾವು ಯಾವ ಉಪಕರಣಗಳನ್ನು ಬಳಸ್ಕೊಂಡು ಮಣ್ಣನ್ನು ಹದ ಮಾಡ್ತೀವಿ ಎಲ್ಲಾನು ತಿಳ್ಕೊಂಡ್ವಿ. ಈಗ ನಮ್ಗೆ ಹೊಲ ರೆಡಿ ಐತಿ. ನೆಕ್ಸ್ಟ್ ಏನು ಮಾಡಬೇಕು? ಬಿತ್ತನೆಯನ್ನು ಮಾಡಬೇಕು. ಎರಡನೇ ಕೃಷಿ ಪದ್ಧತಿ ಬಿತ್ತನೆ. ಹೌದಾ? ನೀವು ಸಾಮಾನ್ಯವಾಗಿ ಕೇಳಿರ್ತೀರಿ, ಏನು ಬಿತ್ತೀರಿ ಅದ ಬೆಳಿತೈತಿ ಅಂತ ಹೇಳಿ ಅಂತಿರ್ತಾರ. ಹೌದಾ? ಅದಕ್ಕೆ ನಾವು ಬಿತ್ತುವಾಗ ಏನು ಮಾಡಬೇಕು ಅಂತಂದ್ರೆ ಉತ್ತಮ ಗುಣಮಟ್ಟದ, ಆರೋಗ್ಯಕರ, ಒಳ್ಳೆ ತಳಿಯ ಮತ್ತು ಈಗೆಲ್ಲರೂ ಏನು ಮಾಡ್ತಾರೆ ಅಂತಂದ್ರೆ ಜಾಸ್ತಿ ಇಳುವರಿ ಬರ್ಬೇಕ್ರಿ ಒಟ್ಟು ಅಂತ ಬೀಜಗಳನ್ನ ಏನು ಮಾಡ್ತಾರ, ಆಯ್ಕೆಯನ್ನ ಮಾಡ್ಕೋತಾರ. ಬೀಜಗಳ ಆಯ್ಕೆ ಯಾವ ರೀತಿ ಆಗಿರ್ಬೇಕು ಅಂತಂದ್ರ ಉತ್ತಮ ಗುಣಮಟ್ಟ ಇರಬೇಕು, ಜೊತೆಗೆ ಏನಾಗಿರ್ಬೇಕು, ಒಳ್ಳೆಯ ತಳಿಯಾಗಿರ್ಬೇಕು, ಅಧಿಕ ಇಳುವರಿಯನ್ನು ಕೊಡ್ತಿರ್ಬೇಕದು, ಆರೋಗ್ಯಕರವಾಗಿರ್ಬೇಕು. ಹೌದಾ? ಯಾಕಂತಂದ್ರೆ ನಮ್ಗ ಎಲ್ಲರಿಗೂ ನೋಡಿ ಪೈಸಾ ಬೇಕ್ರಿ. ಪೈಸಾ ಬೇಕಂದ್ರೆ ಅಧಿಕ ಇಳುವರಿ ಬರ್ತಿರ್ಬೇಕು. ಅಂತ ಬೀಜಗಳನ್ನ ನಾವು ಆಯ್ಕೆ ಮಾಡ್ಬೇಕು. ಉತ್ತಮ ಗುಣಮಟ್ಟ ಇರಬೇಕು, ಒಳ್ಳೆಯ ತಳಿಯ ಬೀಜ ಆಗಿರ್ಬೇಕು, ಅಧಿಕ ಇಳುವರಿಯನ್ನ ಕೊಡ್ತಿರ್ಬೇಕು. ಅದರ ಜೊತೆಗೆ ಏನಾಗಿರ್ಬೇಕಂದ್ರೆ ಆರೋಗ್ಯವಾಗಿರುವಂತಹ ಬೀಜಗಳನ್ನ ಆಯ್ಕೆ ಮಾಡ್ಕೋಬೇಕು. ಈಗ ನಿಮ್ಗೆಲ್ಲರಿಗೂ ಒಂದು ಡೌಟ್ ಬರ್ತದೆ, ಆರೋಗ್ಯಕರವಾಗಿ ಅದಾವೋ ಇಲ್ಲೋ ಅಂತ ಹೇಳಿ ಹೆಂಗೆ ಚೆಕ್ ಮಾಡೋದು, ಅವು ಬೀಜಗಳು ಹೆಂಗೆ ಅದಾವ ಅಂತ ಹೇಳಿ ನಮ್ಗೆ ಹೆಂಗೆ ಗೊತ್ತಾಗ್ತದ್ರಿ ಅಂತ ಹೇಳಿ ನೀವು ಕೇಳ್ತಿರ್ಬೋದು. ಅದಕ್ಕೋಸ್ಕರ ಒಂದು ಚಟುವಟಿಕೆಯನ್ನ ಮಾಡೋಣ. ಇಲ್ಲಿ ನಾ ಸ್ವಲ್ಪ ಏನು ಮಾಡೀನಿ, ಬೀಜಗಳನ್ನ ತಗೊಂಡಿನಿ, ಕಾಣಿಸ್ತಾವ್ರಿ? ಹೌದಾ? ಬೀಜಗಳನ್ನ ತಗೊಂಡಿನಿ. ಇಲ್ಲಿ ಒಂದ್ರೊಳಗಡೆ ನೀರು ಹಾಕಿನಿ. ಈ ಬೀಜಗಳನ್ನ ಇದ್ರೊಳಗೆ ಹಾಕೊಂಡಿನಿ. ಸ್ವಲ್ಪ ಅಲ್ಗಾಡ್ಸ್ಕೊಂಡ್ರಿ. ಎಲ್ಲ ಬೀಜಗಳು ತಳಗ ಕೂತಾವ ನೋಡ್ರಿ, ಕಾಣಿಸುತ್ತ? ಇಲ್ಲ, ಸ್ವಲ್ಪ ಏನಾಗ್ಯಾವ ಮ್ಯಾಲ ತೇಲಾಕತ್ತಾವ, ಸ್ವಲ್ಪ ಮಾತ್ರ ಕೆಳಕತ್ತಾವ. ಮ್ಯಾಗ ಯಾಕೆ ತೇಲಾಕತ್ತಾವ್ರಿ ಅವು? ಕಾರಣ ಏನು ಅಂತಂದ್ರ ಅವು ಏನಾಗಿರ್ತಾವ ಅಂದ್ರ ಅದ್ರೊಳಗ ಹುಳ ತಿಂಡಿ ಏನಾಗಿರ್ತಾವು, ಅವು ಟೊಳ್ಳಾಗಿರ್ತಾವ ಅಂದ್ರ ಹಗುರ ಆಗಿರ್ತಾವ. ಅದ್ರೊಳಗಿಂದೆಲ್ಲ ಹೋಗಿ ಬಿಟ್ಟಿರ್ತೈತ್ರಿ. ಕೆಳಗಿಂದ ಏನಾಗಿರ್ತಾವ ಅಂತಂದ್ರೆ ಇವು ಚಲೋ ಬೀಜಗಳು ಇರ್ತಾವ, ಆರೋಗ್ಯಯುತವಾದಂತಹ ಬೀಜಗಳು ಏನಾಗಿರ್ತಾವ ಕೆಳಗಡೆ ಕೂತಿರ್ತಾವ. ಇವು ಟೊಳ್ಳಾದಂತಹ ಬೀಜಗಳು ಏನಿರ್ತಾವಲ್ಲ ಮೇಲ್ಗಡೆ ತೇಲ್ತಿರ್ತಾವ. ಈ ಮೇಲಿನ ಬೀಜಗಳನ್ನ ಬಿತ್ತಿದ್ರೆ ನಮ್ಗ ಬೆಳಿ ಬರುದಿಲ್ರಿ. ಕೆಳಗಿನ ಬೀಜಗಳನ್ನ ಬಿತ್ತಿದಾಗ ಮಾತ್ರ ಏನಾಗ್ತಾವ, ಬೆಳಿ ಬರ್ತದ. ಅಂದ್ರೆ ಇವು ಏನಾಗ್ತಾವು, ಬಿತ್ತಿರ್ತೀವಿ ಆದ್ರ ಸಸ್ಯ ಏಳಂಗಿಲ್ಲ. ಯಾಕಂದ್ರೆ ಅದ್ರ ಒಳಗೆ ಸಸ್ಯ ಏಳ್ಬೇಕಾದ್ರೆ ಏನಿರ್ತೈತಿಲ್ಲ ಅದೆಲ್ಲ ಏನಾಗಿರ್ತೈತಿ, ಹುಳ ತಿಂದು ಖಾಲಿ ಆಗಿಬಿಟ್ಟಿರ್ತೈತಿ. ಕೆಳಗಿನ ಏನಿರ್ತಾವ ಇವು ಇದ್ರೊಳಗೆ ಏನಿರ್ತೈತಿ, ಅವು ಮೊಳಕೆ ಹೊಡೆಯುವಂತ ಶಕ್ತಿ ಅದ್ರೊಳಗೆ ಇರ್ತೈತಿ. ಅವುಗಳನ್ನ ಬಿತ್ತಿದ್ರೆ ಏನಾಗ್ತೈತಿ, ನಮಗ ಒಳ್ಳೆ ಬೆಳೆ ಸಿಗ್ತೈತಿ. ಅದಕ್ಕೋಸ್ಕರ ಬೆಳೆಗಳನ್ನ ಆಯ್ಕೆ ಮಾಡ್ಬೇಕಾದ್ರೆ ಇದೊಂದು ಸುಲಭ ವಿಧಾನ. ಯಾವ ಮ್ಯಾಕ್ ತೇಲ್ತಾವಲ್ಲ ಅವೆಲ್ಲ ಏನಾಗಿರ್ತಾವು, ಟೊಳ್ಳಾಗಿರ್ತಾವ. ಅವುಗಳನ್ನ ಬಿತ್ತಿದ್ರೆ ಬೆಳೆ ಬರಂಗಿಲ್ಲ. ಕೆಳಗಿನ ಇರ್ತಾವ ಆರೋಗ್ಯಕರವಾದಂತಹ ಬೀಜಗಳೇ ಇರ್ತಾವ. ಈಗ ನಮ್ಗ ಬೀಜಗಳನ್ನ ಹೆಂಗ ಆಯ್ಕೆ ಮಾಡ್ಕೋಬೇಕು ಅನ್ನೋದನ್ನ ನಾವು ತಿಳ್ಕೊಂಡ್ವಿ ಚಟುವಟಿಕೆ ಮೂಲಕ. ಇನ್ನು ಬಿತ್ತುದು ಹೆಂಗ್ರಿ? ಒಂದೊಂದೊಂದು ಹೊಲ ಎಲ್ಲ ಕೈಲೇ ಬಿತ್ಲಕ್ ಆಗ್ತೈತ್ರಿ? ಆಗುದಿಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತೀವಿ ಅಂತಂದ್ರ 2 ಸಲಕರಣೆಗಳದಾವ. ಒಂದು ಸಾಂಪ್ರದಾಯಿಕ ಕೂರಿಗೆ ಮತ್ತು ಯಾಂತ್ರಿಕ ಕೂರಿಗೆ ಅಂತ ಹೇಳಿ. ಅಂದ್ರೆ ಒಂದು ಸಾಂಪ್ರದಾಯಿಕ ಕೂರಿಗೆ, ಎರಡನೇದು ಯಾಂತ್ರಿಕ ಕೂರಿಗೆ. ಇವೆರಡದ್ರ ಚಿತ್ರ ನೋಡೋಣ್ರಿ. ಆಮ್ಯಾಗ ಅದ್ರೊಳಗೆ ಹೆಂಗ್ ಬಿತ್ತಾರ, ಯಾವ ರೀತಿಯಾಗಿ ಬಿತ್ತಾರ ಅನ್ನೋದನ್ನ ನೋಡು. ಇದು ಸಾಂಪ್ರದಾಯಿಕ ಬಿತ್ತನಾ ವಿಧಾನ. ಇಲ್ಲಿ ಏನು ಮಾಡ್ತಿದ್ರು ಅಂದ್ರೆ ಮುಂದ್ಗಡೆ ಪ್ರಾಣಿಗಳನ್ನು ಕಟ್ಟಿರ್ತಿದ್ರು, ಹಿಂದ್ಗಡೆ ಆಲಿಕೆಯಂತಹ ಆಕಾರದೊಳಗೆ ಬೀಜಗಳನ್ನು ಹಾಕಿದಾಗ ಆ ಬೀಜಗಳು ಪೈಪ್ನ ಮೂಲಕ ಏನಾಗ್ತಿದ್ವು ಅಂತಂದ್ರೆ ಜಮೀನಿಗೆ ಹೋಗ್ತಿದ್ದು. ಅಲ್ಲಿಂದ ಏನು ಮಾಡ್ತೀವಿ, ಹಿಂದ್ಗಡೆ ಒಂದು ಬ್ಲೇಡ್ ಥರ ರಚನೆ ಇರ್ತಿತ್ತು, ಅದು ಆ ಬೀಜಗಳ ಮೇಲೆ ಮಣ್ಣನ್ನು ಹಾಕ್ತಾ ಹೋಗ್ತಿತ್ತು. ಈ ರೀತಿಯಾಗಿ ಸಾಂಪ್ರದಾಯಿಕ ಬಿತ್ತನೆಯನ್ನು ಮಾಡ್ತಿದ್ರು. ಇನ್ನು ಯಾಂತ್ರಿಕ ಬಿತ್ತನೆ ಕೂರಿಗೆ ಇಲ್ಲೈತಿ ನೋಡ್ರಿ, ಇದ್ರೊಳಗೂ ಸೇಮ್ ಪ್ರೊಸೆಸ್ಸ. ಆದರೆ ಇಲ್ಲಿ ಜಾಸ್ತಿ ಬೀಜಗಳೇನಾಗ್ತಿದ್ವು ಒಂದೇ ಬಾರಿಗೆ ಬಿತ್ತನೆ ಆಗ್ತಿದ್ವು. ಮತ್ತು ಕೆಳಗಡೆ ಪೈಪ್ ಅದಾವೆ ನೋಡ್ರಿ, ಅವು ನಿಯಮಿತ ಅಂತರದೊಳಗೆ ಇರ್ತಿದ್ರು. ಅದರಿಂದ ಸರಿಯಾದ ರೀತಿಯಲ್ಲಿ ಬೆಳೆ ಏನಾಗ್ತಿತ್ತು, ಒತ್ತೊತ್ತಾಗಿ ಬೆಳಿಲಾರ್ದ ಏನಾಗ್ತಿತ್ತು, ಒಂದೇ ಡಿಸ್ಟೆನ್ಸ್ ಒಳಗೆ ಬೆಳೆ ಚೆನ್ನಾಗಿ ಬೆಳೀತಿತ್ತು. ಅದಕ್ಕೋಸ್ಕರ ಎಲ್ಲರೂ ಇದನ್ನು ಬಳಸಲಿಕ್ಕೆ ಶುರು ಮಾಡಿದರು. ಈಗ ನಾವು ಸಾಂಪ್ರದಾಯಿಕ ಕೂರಿಗೆಯಿಂದ ಯಾವ ರೀತಿಯಾಗಿ ಬಿತ್ತಾರ ಮತ್ತು ಯಾಂತ್ರಿಕ ಕೂರಿಗೆಯಿಂದ ಯಾವ ರೀತಿಯಾಗಿ ಬಿತ್ತಾರ ಅನ್ನೋದನ್ನ ತಿಳ್ಕೊಂಡ್ವಿ. ಹೌದಾ?
ಅಂದ್ರೆ ಎಲ್ಲಾನು ಬೀಜಗಳಿಂದ ಬಿತ್ತಾರಿ, ಎಲ್ಲ ಬೀಜಗಳಿಂದ ಬಿತ್ತಲಿಕ್ಕೆ ಆಕೈತಿ. ನೀವು ನೋಡಿರ್ತೀರಿ ಹೊಲದಾಗ ಈಗ ಮೆಣಸಿನ ತರು ತಂದೀವ್ರಿ, ಬದ್ನಿ ತರು ತಂದೀವ್ರಿ, ಇನ್ನ ಹಚ್ಚಿಲ್ರಿ, ಹಚ್ಬೇಕ್ರಿ ಅಂತಂದು ಹೇಳ್ತಿರ್ತಾರ ರೈತರ. ಅಂತಂದ್ರೆ ತರು ಅಂತಂದ್ರೆ ಏನ್ರಿ, ಇದ ಬೀಜ ಬಿತ್ತರೆ ಹತ್ತಲ್ರಿ. ಅಂದ್ರ ಸಣ್ಣ ಸಣ್ಣ ನರ್ಸರಿಗಳು ಅಂತ ಹೇಳ್ತಾವ, ಇಲ್ಲೈತಿ ನೋಡ್ರಿ ಫೋಟೋ. ಈ ರೀತಿ ಶೆಡ್ ಹಾಕಿರ್ತಾರ, ನೀವು ನೋಡಿರ್ತೀರಿ ಶೆಡ್ಗಳು. ಇದ್ರೊಳಗೆ ಏನ್ ಮಾಡ್ತಾರಂದ್ರ ಬೀಜಗಳನ್ನ ಹಾಕಿ ಸಸ್ಯಗಳನ್ನ ಒಂದಿಷ್ಟು ಎತ್ತರಕ್ಕೆ, ಅಂದ್ರೆ ಅವು ಹೊರಗೆ ಬದುಕು ಇಷ್ಟು ಎತ್ತರಕ್ಕೆ ಏನ್ ಮಾಡ್ತಾರ, ಅವುಗಳನ್ನ ಬೆಳೆಸಿ ಆಮ್ಯಾಗ ರೈತರಿಗೆ ಮಾರ್ತಾರ್ರಿ. ಇವುಗಳನ್ನ ಏನಂತ ಕರಿತೀವಿ, ತರುಗಳು ಅಂತ ಹೇಳಿ ಕರಿತೀವಿ. ಹೌದಾ? ಅಲ್ಲಿಂದ ತಗೊಂಡ್ ಹೋಗಿ ರೈತರು ಏನ್ ಮಾಡ್ತಾರ, ಮೆಣಸಿನ ತರು ಅದು ಒಂದು ಟ್ರೇ ಒಳಗೆ ಕೊಟ್ಟಿರ್ತಾರ. ಅವುಗಳನ್ನ ಈ ನರ್ಸರಿಗಳಿಂದ ಏನ್ ಮಾಡಿರ್ತಾರಂದ್ರ ಪಡ್ಕೊಂಡಿರ್ತಾರ. ನರ್ಸರಿ ಒಳಗ ಅವುಗಳು ಏನ್ ಮಾಡ್ತಾರ, ಅವಕ್ಕೆ ಎಷ್ಟು ಬಿಸಿಲು ಬೇಕೋ ಅಷ್ಟು ಬಿಸಿಲು ಒಳಗ, ಅಷ್ಟೇ ಟೆಂಪ್ರೇಚರ್ ಒಳಗೆ ಇಟ್ಟು ಅವುಗಳನ್ನು ಬೆಳೆಸಿ ಆಮ್ಯಾಗ ರೈತರಿಗೆ ಕೊಡ್ತಾರ. ಭತ್ತನೂ ಸಹ ಹಂಗ ಮಾಡ್ತಾರಿ. ಭತ್ತ ಬೀಜ ಬಿತ್ತಿದ್ ನೋಡಿರಿ ಎಲ್ಲರೇ? ಇಲ್ಲ, ಭತ್ತ ನಾಟಿ ಮಾಡ್ತಿರ್ತಾರ. ಫಸ್ಟ್ ಏನ್ ಮಾಡಿರ್ತಾರ ಅಂತಂದ್ರ ಮಡಿಗಳನ್ನ ಮಾಡಿ ಅದ್ರೊಳಗ ಭತ್ತವನ್ನ ಬಿತ್ತಿರ್ತಾರ. ಆಮ್ಯಾಗ ಅವು ಸ್ವಲ್ಪ ಇಷ್ಟಿಷ್ಟು ಎತ್ತರಕ್ಕೆ ಬಂದ್ಮ್ಯಾಗ ಏನ್ ಮಾಡ್ತಾರಂದ್ರ ಅವುಗಳನ್ನ ಭತ್ತವನ್ನ ಕಿತ್ಕೊಂಡು ಹೋಗಿ ಏನ್ ಮಾಡ್ತಾರಂತಂದ್ರ ಹೊಲದೊಳಗ ನಾಟಿಯನ್ನ ಮಾಡ್ತಾರ. ಈ ರೀತಿಯಾಗಿ ಭತ್ತಗಳನ್ನ ಬೆಳಿತಾರ. ಗೊತ್ತಾಯ್ತ್ರಿ? ಅಂದ್ರೆ ಎಲ್ಲಾನು ಬೀಜದಿಂದ ಬಿತ್ತಲಿಕ್ಕೆ ಆಗುದಿಲ್ರಿ. ಕೆಲವೊಂದನ್ನ ಏನ್ ಮಾಡ್ತಾರ ಅಂತಂದ್ರ ತರುಗಳನ್ನಾಗಿ ಮಾಡಿ ಅದರಿಂದ ಏನ್ ಮಾಡ್ತಾರ, ಬೆಳೆಯನ್ನ ಬೆಳಿತಾರ. ಇಷ್ಟ ನಮಗ ಗೊತ್ತಾಯ್ತ. ಅಂತಂದ್ರ ಈಗ ನಾವು ಬೀಜಗಳನ್ನ ಬಿತ್ತನೆ ಮಾಡ್ಬೇಕಂತಂದ್ರ 3 ಅಂಶಗಳನ್ನ ಗಮನದಲ್ಲಿ ಇಟ್ಕೊಳ್ಳೇಬೇಕು. ಏನಂತಂದ್ರೆ ಒಂದು ಬೆಳೆಯಿಂದ ಇನ್ನೊಂದು ಬೆಳೆ, ಅಂದ್ರೆ ಒಂದು ಸಸ್ಯದಿಂದ ಇನ್ನೊಂದು ಸಸ್ಯಕ್ಕ ಇಷ್ಟ ಅಂತರ ಇರ್ಲೇಬೇಕು. ಒಂದ್ರ ಮಗ್ಲ ಬಂದು ಹಚ್ಚಿದ್ರಿ ಅಂತಂದ್ರ ಕಾಡು ಬೆಳೆದಂಗ್ ಬೆಳಿತಾವ, ಆದ್ರೆ ಅದರಿಂದ ಏನು ಫಸಲ್ ಬರುವುದಿಲ್ಲ. ಅದಕ್ಕೋಸ್ಕರ ಏನಂತಂದ್ರೆ ಒಂದು ಬೆಳೆಗೆ ಇಷ್ಟು ಜಾಗ, ಒಂದು ಬೆಳೆಗೆ ಇಷ್ಟ ಅಂತ ಹೇಳಿ ಜಾಗ ಬಿಟ್ಟು ನೀವು ಹಚ್ಚಿದಾಗ ಏನಾಗ್ತೈತಿ ಅಂತಂದ್ರೆ ಅದು ಸಮೃದ್ಧವಾಗಿ ಬೆಳೆದು ನಿಮಗೆ ಫಸಲನ್ನ ಕೊಡ್ತೈತಿ. ಇನ್ನು ಎರಡನೇದು ಏನ್ ಗಮನದೊಳಗೆ ಇಟ್ಕೋಬೇಕಂದ್ರೆ ಎಲ್ಲಾ ಸಸ್ಯಗಳಿಗೂ ಸೂರ್ಯನ ಬೆಳಕು, ಸೌರಶಕ್ತಿ ಸಿಗ್ತೈತೋ ಇಲ್ಲೋ ಅನ್ನೋದನ್ನ ನೋಡ್ಕೊಂಡು ಬಿತ್ತನೆಯನ್ನ ಮಾಡ್ಬೇಕು. ಮೂರನೇದು ಎಲ್ಲ ಸಸ್ಯಗಳು ಏನಾಗಬೇಕು ಅಂತಂದ್ರ ಪೋಷಕಾಂಶ, ನೀರು ಏನಾಗಬೇಕು ಕರೆಕ್ಟ್ ಆಗಿ ಸಿಗುವಂತಹ ನೆಲವನ್ನು ನೋಡ್ಕೊಂಡು ಬಿತ್ತನೆಯನ್ನ ಮಾಡ್ಬೇಕು. ಬೀಜವನ್ನ ಬಿತ್ತೋಕ್ಕಿಂತ ಮುಂಚೆ ಇವು 3 ಏನ್ ಮಾಡ್ಬೇಕಂದ್ರೆ ನಾವು ಗಮನದಲ್ಲಿ ಇಟ್ಕೊಂಡ ಬಿತ್ತನೆಯನ್ನ ಮಾಡ್ಬೇಕ್ರಿ. ಫಸ್ಟ್ ಹೊಲ ರೆಡಿ ಮಾಡ್ಕೊಂಡ್ವಿ, ಆಮ್ಯಾಗ ಈಗ ಬೀಜವನ್ನ ಬಿತ್ತಿದ್ವಿ. ಹೌದಾ? ಇನ್ ನೆಕ್ಸ್ಟ್ ಏನ್ ಮಾಡ್ತೀರಿ? ಅದಕ್ಕೆ ಆಹಾರ ಕೊಡ್ಬೇಕಿಲ್ರಿ. ಬೆಳಿಬೇಕಂದ್ರ ಆಹಾರ ಕೊಡೋದಕ್ಕೆ ಏನಂತ ಕರಿತೀವಿ ಅಂದ್ರ ಗೊಬ್ಬರ ನೀಡುವಿಕೆ ಅಂತ ಹೇಳಿ ಕರಿತೀವಿ. ಗೊಬ್ಬರ ನೀಡುವಿಕೆಯ ಬಗ್ಗೆ ತಿಳ್ಕೊಳ್ಳೋಣ. ಹೌದಾ? ಅದಕ್ಕಿಂತ ಮುಂಚೆ ಗೊಬ್ಬರವನ್ನು ಯಾಕೆ ನೀಡಬೇಕು ಅಂತಂದ್ರೆ ಸಸ್ಯಗಳ ಆರೋಗ್ಯಕರ ಬೆಳವಣಿಗೆಗೆ ಪೋಷಕಾಂಶಗಳ ರೂಪದಲ್ಲಿ ನೀಡುವ ಪದಾರ್ಥಗಳನ್ನ ಏನಂತ ಕರಿತೀವಿ ಅಂತಂದ್ರೆ ಗೊಬ್ಬರಗಳು ಅಂತ ಹೇಳಿ ಕರಿತೀವಿ. ಸಸ್ಯಗಳ ಆರೋಗ್ಯಕರ ಬೆಳವಣಿಗೆಗೆ ಪೋಷಕಾಂಶಗಳ ರೂಪದಲ್ಲಿ ಮಣ್ಣಿಗೆ ಒದಗಿಸುವಂತಹ ಪದಾರ್ಥವನ್ನ ಏನಂತ ಕರಿತೀವಿ ಅಂತಂದ್ರೆ ಗೊಬ್ಬರ ಅಂತ ಹೇಳಿ ಕರಿತೀವಿ. ಇನ್ನು ಈ ಗೊಬ್ಬರವನ್ನ ಯಾಕೆ ನೀಡಬೇಕು ಅನ್ನೋದನ್ನ ನೋಡೋದಾದ್ರ ಈಗಿನ ರೈತರು ಏನ್ ಮಾಡ್ತಾರೆ, ಅಧಿಕ ಇಳುವರಿ ಬರಲಿ ಅಂತಂದು ಏನ್ ಮಾಡ್ತಾರ, ಬೇಸಿಗೆ ಒಳಗೆ ಸಹಿತ ಏನ್ ಮಾಡ್ತಾರೆ, ಜಮೀನನ್ನ ಖಾಲಿ ಬಿಡೋದಿಲ್ಲ. ಅವಾಗೂ ಏನ್ ಮಾಡ್ತಾರೆ, ಬೆಳೆಯನ್ನ ಬೆಳಿತಾರೆ. ಈ ರೀತಿ ಕಂಟಿನ್ಯೂ ಆಗಿ ಅವ್ರು ಬೆಳೆಯನ್ನ ಬೆಳೆದ್ರಿಂದ ಏನಾಗ್ತೈತಿ ಅಂತಂದ್ರ ಪೋಷಕಾಂಶಗಳ ಕೊರತೆ ಆಗ್ತೈತಿ. ಹೌದಾ? ಈಗ ನೋಡ್ರಿ, ಎಲ್ಲ ತರ ಹಣ್ಣು ಹಂಪ್ಲ ಹಾಲು ಮೊಸರು ಎಲ್ಲಾ ತಿಂದ ಹುಡುಗ ಹೆಂಗಿರ್ತಾನ, ಏನೂ ತಿನ್ಲಾರ್ದ ಮ್ಯಾಗಿ ಇಂಥ ತಿಂದ ಹುಡುಗ ಹೆಂಗಿರ್ತಾನ, ಹುಡುಗ ಕುರುಕ್ಲಿರ್ತಾನ, ಇವ ಸಮೃದ್ಧವಾಗಿ ಬೆಳೆದಿರ್ತಾನ. ಕಾರಣ ಏನಂತಂದ್ರ ಈಗ ಸಸ್ಯಗಳಿಗೂ ಸಹ ನಾವು ಗೊಬ್ಬರಗಳನ್ನ ನೀಡೋದ್ರಿಂದ ಏನಾಗ್ತೈತಿ ಅಂತಂದ್ರೆ ಸಸ್ಯಗಳು ಏನಾಗ್ತಾವ, ಸಮೃದ್ಧವಾಗಿ ಬೆಳಿತಾವ. ಈ ಗೊಬ್ಬರ ನೀಡುವಿಕೆಯನ್ನು ಯಾಕೆ ನೀಡಬೇಕು, ಅದ್ರೊಳಗೆ ಯಾವ ರೀತಿ ವಿಧಗಳದಾವು ಅನ್ನೋದನ್ನ ನೋಡೋಣ. ಈ ಗೊಬ್ಬರಗಳನ್ನ ಇವರು ರೈತ ಏನ್ ಮಾಡ್ತಾರ, ಅಧಿಕ ಇಳುವರಿ ಸಂಬಂಧ ಕಂಟಿನ್ಯೂ ಆಗಿ ಬೆಳೆಯನ್ನ ಬೆಳಿತಾರ. ಅದರಿಂದ ಏನಾಗ್ತೈತಿ, ಮಣ್ಣಿನೊಳಗ ಪೋಷಕಾಂಶಗಳ ಕೊರತೆ ಆಗ್ತೈತಿ, ಇಳುವರಿ ಸರಿಯಾಗಿ ಬರುದಿಲ್ಲ. ಅದಕ್ಕೋಸ್ಕರ ಮಣ್ಣಿಗೆ ಪೋಷಕಾಂಶಗಳನ್ನ ಪುನರ್ಭರ್ತಿ ಮಾಡಬೇಕು ಅಂದ್ರೆ ಗೊಬ್ಬರವನ್ನ ನೀಡಲೇಬೇಕಾಗ್ತೈತಿ. ಅದಕ್ಕೋಸ್ಕರ ಏನ್ ಮಾಡ್ತಾರ ಅಂತಂದ್ರ ರೈತರು ಗೊಬ್ಬರಗಳನ್ನ ನೀಡ್ತಾರ. ಆ ಒಂದು ಪ್ರಕ್ರಿಯೆ ಏನಂತ ಕರಿತೀವಿ ಅಂದ್ರೆ ಗೊಬ್ಬರ ನೀಡುವಿಕೆ ಅಂತ ಹೇಳಿ ಕರಿತೀವಿ. ಇದ್ರೊಳಗೆ 2 ಟೈಪ್ಸ್ ಅದಾವ್ರಿ. ಒಂದು ಸಾವಯವ ಗೊಬ್ಬರ, ಇನ್ನೊಂದು ರಸಗೊಬ್ಬರ. 2 ಯಾವ ಅಂತಂದ್ರ ಸಾವಯವ ಗೊಬ್ಬರ ಮತ್ತು ಇನ್ನೊಂದು ರಸಗೊಬ್ಬರ ಅಂದ್ರೆ ರಾಸಾಯನಿಕ ಗೊಬ್ಬರ. ಹೌದಾ? ಇದರಿಂದ ಏನಾಗ್ತದೆ, ಸಾವಯವ ಗೊಬ್ಬರದ ಬಗ್ಗೆ ಫಸ್ಟ್ ಒಂದ್ರ ಬಗ್ಗೆ ಕಂಪ್ಲೀಟ್ ಆಗಿ ಕೇಳೋಣ. ಸಾವಯವ ಗೊಬ್ಬರ ಅಂತಂದ್ರೆ ಏನು, ಇದನ್ನ ಎಲ್ಲಿ ತಯಾರು ಮಾಡ್ತಾರ, ಇದರಿಂದ ಏನು ಉಪಯೋಗ ಐತಿ ಅಂತ ಹೇಳೋಣ ತಿಳ್ಕೊಳ್ಳೋಣ. ಸಾವಯವ ಗೊಬ್ಬರ ಅಂತಂದ್ರೆ ಇದ್ರೊಳಗೆ ಏನಿರ್ತೈತಿ ಅಂದ್ರೆ ಸಸ್ಯ ಮತ್ತು ಪ್ರಾಣಿ ತ್ಯಾಜ್ಯಗಳ ವಿಘಟನೆ ಇರ್ತೈತಿ.
ಸಸ್ಯ ತ್ಯಾಜ್ಯಗಳು ಅಂತಂದ್ರೆ ಇವು ಕೊಳೆತಂತ ಎಲೆ ಆಗಿರ್ಬೋದು ಅಥವಾ ಉದುರಿದ ಎಲೆಗಳಾಗಿರ್ಬೋದು, ಸಸ್ಯದ ಒಣಗಿದ ತುಂಡುಗಳಾಗಿರ್ಬೋದು, ಇವೆಲ್ಲ ಏನು ಸಸ್ಯದ ತ್ಯಾಜ್ಯಗಳು. ಇನ್ನು ಪ್ರಾಣಿ ತ್ಯಾಜ್ಯಗಳು ಅಂತಂದ್ರೆ ಅದ್ರ ಮಲಮೂತ್ರ ಆಗಿರ್ಬೋದು ಪ್ರಾಣಿಗಳದ್ದು, ಮತ್ತು ಯಾವುದೊಂದು ಪ್ರಾಣಿ ಸತ್ತಿರುತ್ತೆ ಅಂತ ಅದನ್ನ ಏನಂತ ಕರಿತೀವಿ ಅಂತಂದ್ರೆ ತ್ಯಾಜ್ಯಗಳು ಅಂತ ಹೇಳಿ ಕರಿತೀವಿ. ಸಸ್ಯ ಮತ್ತು ಪ್ರಾಣಿ ತ್ಯಾಜ್ಯಗಳ ವಿಘಟನೆಯ ಪದಾರ್ಥ ಏನಾಗಿರ್ತೈತೆ ಅಂದ್ರೆ ಸೂಕ್ಷ್ಮ ಜೀವಿಗಳ ಬೆಳವಣಿಗೆ ಆಗ್ತವೆ. ಈಗ ಒಂದು ಪ್ರಾಣಿ ಸತ್ತತ ತಿಳ್ಕೊರಿ, ಆ ಸತ್ತಿನೇ ಆಗ್ತದೆ, ಅದ್ರ ಮ್ಯಾಗ ಸೂಕ್ಷ್ಮ ಜೀವಿಗಳ ಬೆಳವಣಿಗೆ ಆಗ್ತೈತಿ. ಆ ಸೂಕ್ಷ್ಮ ಜೀವಿಗಳು ಏನ್ ಮಾಡ್ತಾವ, ಅದನ್ನ ಒಂದು ವಾರ ಒಳಗೆ ಅದು ಕಾಣಿಸ್ಲಾರ್ದಂಗೆ ಮಾಡ್ತಾವ, ಅಂದ್ರೆ ಅದನ್ನ ವಿಘಟನೆಯನ್ನ ಮಾಡ್ತಾವ, ಕೊಳಿಲಿಕ್ಕೆ ಮಾಡ್ತಾವಲ್ಲ. ಅದಕ್ಕೋಸ್ಕರ ಇಲ್ಲಿ ಏನಾಗ್ತದೆ ಅಂದ್ರೆ ಸಸ್ಯ ಮತ್ತು ಪ್ರಾಣಿ ತ್ಯಾಜ್ಯಗಳ ವಿಘಟನೆಯ ಪದಾರ್ಥವೇ ಏನಾಗಿರ್ತೈತಿ, ಸಾವಯವ ಗೊಬ್ಬರ ಆಗಿರ್ತೈತಿ. ಇದನ್ನ ಹೇಗೆ ತಯಾರು ಮಾಡ್ತಾರ ಅಂತ ಹೇಳಿ ಕೇಳ್ಬೋದು. ಈಗ ಹೊಲದಾಗ್ರಿ ಎಲ್ಲರೂ ಏನ್ ಮಾಡ್ತಾರ, ಅವ್ರ ಹೊಲದ ಬಾಜು ಸ್ವಲ್ಪ ಹೊಲದ ಬಾಜುವರೆ ಅಥವಾ ಬೇರೆ ಎಲ್ಲರೇ ಅವ್ರಿಗೆ ಎಲ್ಲಿ ಜಾಗ ಇರ್ತಿತ್ಲ ಅಂದ್ರೆ ಬಯಲು ಪ್ರದೇಶ ಎಲ್ಲಿ ಇರ್ತೈತಿಲ್ಲ ಅಲ್ಲಿ ಏನ್ ಮಾಡ್ತಾರಂದ್ರ ದನಗಳದ ಸಗಣಿ ಆಗಿರ್ಬೋದು, ಮತ್ತು ಅವ್ರು ತಿಂದು ಉಳಿದಿದಂತಹ ಉಳಿಕೆ ಪದಾರ್ಥಗಳಿರ್ತಾವ, ಅದು ಕಂಪ್ಲೀಟ್ ಆಗಿ ತಿಂದಿರ್ಲಿಲ್ರಿ, ಅವ ಏನಾರ ದಂಟ ಅದೆಲ್ಲ ಉಳಿಸಿರ್ತಾವ ಅಂಥವಾಗಿರ್ಬೋದು, ಮತ್ತೇನೋ ಹೊಲದಾಗಿಂದ ವೇಸ್ಟ್ ಆಗಿರ್ಬೋದು ಅಂಥದನ್ನೆಲ್ಲ ತಂದು ಏನು ಮಾಡ್ತಿರ್ತಾರ ಒಂದು ಕಡೆ ಖಾಲಿ ಜಾಗ ಒಳಗೆ ಹಾಕ್ತಿರ್ತಾರ. ತಿಪ್ಪಿ ಅಂತಾರ್ರಿ, ತಿಪ್ಪಿ ಅಂತಲ್ಲ, ಅಲ್ಲಿ ಏನು ಮಾಡ್ತಿರ್ತಾರೆ ಇವನ್ನೆಲ್ಲ ಹಾಕ್ತಿರ್ತಾರೆ. ಅಲ್ಲೇನೋ ವರ್ಷಗಟ್ಲೆ 6 ತಿಂಗಳಗಟ್ಲೆ ಒಂದು ಪೂರ್ತಿ ಬೆಳೆ ತೆಗಿತನ ಏನು ಮಾಡ್ತಿರ್ತಾರೆ, ಅದನ್ನ ಅಲ್ಲೇ ಬಿಡ್ತಿರ್ತಾರೆ. ಅದಕ್ಕೆ ಸೂರ್ಯನ ಬಿಸಿಲು ಇರ್ತೈತಿ, ಮ್ಯಾಗ ಉಗ್ರಿ ನೀರನ್ನು ಹಾಕ್ತಿರ್ತಾರೆ. ಅದಕ್ಕೆ ಅದರಿಂದ ಏನಾಗ್ತೈತಿ ಅಂತಂದ್ರೆ ಅಲ್ಲಿ ಸೂಕ್ಷ್ಮ ಜೀವಿಗಳ ಬೆಳವಣಿಗೆ ಆಗ್ತಾವೆ, ಮತ್ತು ಸಣ್ಣ ಸಣ್ಣ ಹುಳಗಳು ಕೀಟಗಳ ಬೆಳವಣಿಗೆ ಆಗ್ತಾವೆ. ಮತ್ತು ರೈತರ ಮಿತ್ರತೆ ಯಾರನ್ನ ಕರಿತಾರ್ರಿ, ಎರೆಹುಳುವನ್ನ ಕರಿತಾರೆ. ಎರೆಹುಳುವಿನ ಬೆಳವಣಿಗೆ ಆಗ್ತೈತಿ. ಅವು ಎರೆಹುಳು ಏನು ಮಾಡ್ತಾವ ಅಂತಂದ್ರೆ ಅವನ್ನ ವಿಘಟನೆಯನ್ನ ಮಾಡಿ ಪೋಷಕಾಂಶಗಳ ರೀತಿಯಲ್ಲಿ ಅಥವಾ ಹ್ಯೂಮಸ್ ರೀತಿ ಒಳಗೆ ಏನು ಮಾಡ್ತಾವ ಅಂತಂದ್ರೆ ಸಸ್ಯಗಳಿಗೆ ಕೊಡ್ಲಿಕ್ಕೆ ಸಹಾಯ ಮಾಡ್ತಾವ. ಇದನ್ನ ಎಲ್ಲಿ ಮಾಡ್ತಾರ, ಬಯಲು ಪ್ರದೇಶದೊಳಗೆ ಮಾಡ್ತಾರ. ಸಾವಯವ ಗೊಬ್ಬರದೊಳಗೆ ಏನಿರ್ತೈತಿ ಅಂದ್ರೆ ಸಸ್ಯ ಮತ್ತು ಪ್ರಾಣಿ ತ್ಯಾಜ್ಯಗಳ ವಿಘಟನೆಯನ್ನ ಹೊಂದಿರ್ತೈತಿ, ಬಯಲೊಳಗ ತಯಾರು ಮಾಡ್ತಾರ. ಮತ್ತೆ ಇನ್ನು ಎರಡನೇದು ಏನು ಅಂತಂದ್ರ ರಸಗೊಬ್ಬರ. ರಸಗೊಬ್ಬರನ ಎಲ್ಲಿ ತಯಾರು ಮಾಡ್ತಾರ ಅಂತಂದ್ರ, ರಸಗೊಬ್ಬರ ಅಂದ್ರೆ ರಾಸಾಯನಿಕ ಗೊಬ್ಬರ. ಇದು ಹೆಂಗ್ರಿ, ನಾವು ಜವಾರಿ ಊಟ ಮಾಡ್ತೀವಲ್ಲ ಅದು ಸಾವಯವ ಗೊಬ್ಬರ ಇದ್ದಂಗ. ರಸಗೊಬ್ಬರ ಅಂತಂದ್ರೆ ಟ್ಯಾಬ್ಲೆಟ್ ತಗೊಂಡ್ ಬದುಕ್ತಿರ್ತಾರಲ್ಲ ಅದು ರಸಗೊಬ್ಬರ ಇದ್ದಂಗ. ಟ್ಯಾಬ್ಲೆಟ್ ತಗೊಂಡ್ರೆ ಆರಾಮಾಗ್ತೈತಿ, ಅಲ್ಲಿನೂ ಅಧಿಕ ಇಳುವರಿ ಬರ್ತೈತಿ, ಆದ್ರೆ ಬರ್ತಾ 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 ಏನಾಗ್ತೈತಿ ಟ್ಯಾಬ್ಲೆಟ್ ಇಂದ ಸೈಡ್ ಎಫೆಕ್ಟ್ಸ್ ಇರ್ತಾವ. ಅದೇ ರೀತಿ ಏನಂತಂದ್ರೆ ಈ ರಸಗೊಬ್ಬರ ಇದ್ದಂಗ, ಒಂಥರ ಪಾಯ್ಸನ್ ಇದ್ದಂಗ ಇದು, ಹೌದಾ. ಈ ಸಾವಯವ ಗೊಬ್ಬರವನ್ನ ಬಳಸ್ಬೇಕು ನಾವು ಕಾಮನ್ ಆಗಿ. ಇನ್ನು ರಸಗೊಬ್ಬರಗಳನ್ನ ಎಲ್ಲಿ ತಯಾರು ಮಾಡ್ತಾರೆ ಅಂತಂದ್ರೆ ಕಾರ್ಖಾನೆಗಳೊಳಗೆ ತಯಾರು ಮಾಡ್ತಾರೆ. ಇದ್ರೊಳಗೆ ಏನಿರ್ತೈತಿ ಅಂತಂದ್ರೆ ಇದ್ರೊಳಗೆ ಎಲ್ಲಾ ರೀತಿ ಪೋಷಕಾಂಶಗಳು ಇರಂಗಿಲ್ಲ, ಒಂದೇ ರೀತಿ ಪೋಷಕಾಂಶಗಳು ಜಾಸ್ತಿ ತಯಾರು ಮಾಡಿರ್ತಾರೆ. ಅಂದ್ರೆ ನೀವೆಲ್ಲ ನೋಡೇ ಇರ್ತೀರಿ ಗೊಬ್ಬರಗಳನ್ನ, ರಾಸಾಯನಿಕ ಗೊಬ್ಬರಗಳನ್ನ ರೈತರು ಹಾಕಿರ್ತಾರ, ಸೊಸೈಟಿ ಗೊಬ್ಬರ ಅಂತಿರ್ತಾರು, ಮತ್ತು ಎಲ್ಲರೇ ಗೌರ್ಮೆಂಟ್ದವ್ರ ಗೊಬ್ಬರ ಅಂತಿರ್ತಾರು. ಆ ಗೊಬ್ಬರಗಳನ್ನ ಸಸ್ಯಗಳಿಗೆ ಹಾಕ್ತಿರ್ತಾರೆ, ಅದನ್ನ ರಸಗೊಬ್ಬರಗಳು ಅಂತ ಹೇಳಿ ಕರಿತೀವಿ. ಇದ್ರೊಳಗೆ ನಿರವಯವ ಲವಣಗಳು ಇರ್ತಾವ್ರಿ, ಅಂದ್ರೆ ಒಂದ ಪೋಷಕಾಂಶ ಜಾಸ್ತಿ ಇರ್ತೈತಿ. ಇದನ್ನ ಕಾರ್ಖಾನೆ ಒಳಗ ತಯಾರು ಮಾಡ್ತಾರ. ಇದಕ್ಕೆ ಇನ್ನೊಂದು ಹೆಸರು ಏನು ಅಂತಂದ್ರ ರಾಸಾಯನಿಕ ಗೊಬ್ಬರಗಳು ಅಂತ ಹೇಳಿ ಕರಿತೇವೆ. ಇನ್ನ ಯಾವುದನ್ನ ಬಳಸಬೇಕು ಯಾವುದನ್ನ ಬಳಸಬಾರ್ದು ಅನ್ನೋದನ್ನ ತಿಳ್ಕೊಳ್ಳೋಣ, ಹೌದಾ. ಇದ್ರೊಳಗೆ ಏನಿರ್ತೈತಿ ನೋಡ್ರಿ, ಸಾವಯವ ಗೊಬ್ಬರಗಳು ಏನಂತ ಹೇಳಿದ್ರಿ, ಸಸ್ಯ ಮತ್ತು ಪ್ರಾಣಿ ತ್ಯಾಜ್ಯ ಇರ್ತೈತಲ್ಲ ರಸಗೊಬ್ಬರದೊಳಗೆ ಏನಿರ್ತೈತಿ, ನಿರವಯವ ಲವಣ ಅಂದ್ರೆ ಒಂದೇ ಪೋಷಕಾಂಶ ಇರ್ತೈತೆ, ಅಲ್ಲಿ ಜಾಸ್ತಿ ಇರ್ತವೆ. 1 ಅಥವಾ 2 ಪೋಷಕಾಂಶಗಳು ಮಾತ್ರ ಏನಿರ್ತಾವ, ಜಾಸ್ತಿ ಆಗಿರ್ತಾವ. ಇದ್ರೊಳಗೆ ಎಲ್ಲಾ ರೀತಿ ಪೋಷಕಾಂಶಗಳು ಇರ್ತಾವ, ಅದು ಸ್ವಲ್ಪ ಕಡಿಮೆ ಪ್ರಮಾಣದೊಳಗೆ ಇರ್ತಾವ, ಹೌದಾ. ಈಗ ಯಾವ್ದನ್ನ ಬಳಸಬೇಕು ಯಾವ್ದನ್ನ ಬಳಸಬಾರ್ದು, ಯಾವ್ದನ್ನ ಯಾಕೆ ಬಳಸಬಾರ್ದು ಅನ್ನೋದನ್ನ ತಿಳ್ಕೊಳ್ಳೋಣ. ರಸಗೊಬ್ಬರಗಳನ್ನ ಬಳಸೋದ್ರಿಂದ ಏನಾಗ್ತೈತಿ ಅಂತಂದ್ರ, ನೀವು ಗೊಬ್ಬರ ಹಾಕ್ತೀರಿ, ಒಂಥರ ಆಸಿಡ್ ಹಾಕಿದಂಗೆ, ನೆಲದ ಮೇಲೆ ಆಸಿಡ್ ಹಾಕಿದ್ರೆ ಏನಾಗ್ತೈತಿ, ಸುಟ್ಟು ಹೋಗ್ಬಿಡುತ್ತೆ, ಹೌದಾ. ನೀವು ಕಂಟಿನ್ಯೂ ಆಗಿ ಬೆಳೆಗೆ ರಸಗೊಬ್ಬರ ಹಾಕ್ಲಿಕ್ಕತ್ತೀರಿ ಅಂತಂದ್ರೆ ಏನಾಗ್ತೈತಿ, ಬೆಳೆಯೊಳಗೆ ಏನು ಜೀವಂತಿಕೆ ಇರ್ತೈತಿ, ಏನು ಸೂಕ್ಷ್ಮ ಜೀವಿಗಳು ಇರ್ತಾವ, ಈ ಎರೆಹುಳು ಈ ರೀತಿಯಾದಂಥ ಜೀವಿಗಳು ಇರ್ತಾವಲ್ಲ ಇವೆಲ್ಲ ಸುಟ್ಟು ಹೋಗ್ಬಿಡ್ತಾವ, ಅಂದ್ರೆ ಸತ್ತು ಹೋಗ್ಬಿಡ್ತಾವ್ರಿ. ಮಣ್ಣು ಏನ್ ಮಾಡ್ತೈತಿ, ಬರ್ತಾ ಬರ್ತಾ ತನ್ನ ಜೀವಂತಿಕೆಯನ್ನ ಕಳ್ಕೊಳ್ಳಿಕ್ಕೆ ಶುರು ಆಗ್ತೈತಿ. ಅಲ್ಲಿ ಏನಾಗ್ತೈತಿ ಅಂತಂದ್ರೆ ಮಣ್ಣಿನ ಸಂರಚನೆ ಹಾಳಾಗ್ತೈತಿ, ಮಣ್ಣಿನ ಫಲವತ್ತತೆನೂ ಹಾಳಾಗ್ತೈತಿ. ಇದ್ರ ಜೊತೆಗೆ ಬೆಳೆನ ನಮ್ಗೆ ಅಧಿಕ ಇಳುವರಿ ಕೊಡ್ತೈತಿ, ಆದ್ರೆ ನಾವು ಬೆಳೆಯನ್ನ ಅಧಿಕ ಇಳುವರಿ ತಗೋತೀವಿ, ನೆಲ ಹಾಳು ಮಾಡ್ತೀವಿ. ಈ ರೀತಿ ನಮಗ ಬೇರೆ ಬೇರೆ ರೋಗಗಳು ಉಂಟಾಗ್ತಾವ್ರಿ. ಈ ರೀತಿಯಾಗಿ ನಾವು ರಸಗೊಬ್ಬರವನ್ನ ಜಾಸ್ತಿ ಬೆಳೆಸಿದಾಗ ಅದು ಅಂತರ್ಜಲದ ಒಳಗೆ ಹೋಗಿ ಆ ನೀರನ್ನು ನಾವು ಕುಡಿಲಿಕ್ಕೆ ಬಳಸಿದ್ವಿ ಅಂತಂದ್ರೆ ಈ ರೀತಿ ರೋಗಗಳಿಗೆ ತುತ್ತಾಗಬೇಕಾಗ್ತೈತಿ. ಇದ್ರ ಜೊತೆಗೆ ನೀವು ಗೊಬ್ಬರವನ್ನ ನೀಡಿರ್ತೀರಿ,
ಮ್ಯಾಗ ಮಳೆ ಜಾಸ್ತಿ ಆಯಿತು ಅಥವಾ ನೀವು ನೀರು ಜಾಸ್ತಿ ಬಿಡ್ರಿ, ಅವಾಗ ಏನಾಗ್ತೈತಿ ಪ್ರವಾಹ ಬತ್ತು. ಈ ರೀತಿಯಾಗಿ ಆ ರಸಗೊಬ್ಬರ ಏನಾಗ್ತೈತಿ ಹರ್ಕೊಂಡು ನದಿಗಳಿಗೆ ಹೋಗ್ತೈತಿ ರೀ. ಸಮೀಪದ ನದಿ ಇದ್ವು ಅಂದ್ರೆ ನದಿಗಳಿಗೆ ಅಥವಾ ಕೆರೆಗಳಿಗೆ ಏನಾಗ್ತೈತಿ ಆ ರಸಗೊಬ್ಬರ ನೀರಿನ ಜೊತೆ ಹರ್ಕೊಂಡು ಹೋಗ್ತೈತಿ. ಆವಾಗ ಅಲ್ಲಿದ್ದಂತಹ ನೀರುಗಳು ಅಲ್ಲಿದ್ದಂತಹ ನೀರಿನೊಳಗಿದ್ದಂತಹ ಮೀನುಗಳಿರ್ತವಲ್ಲ, ಆ ಮೀನುಗಳು ಅದನ್ನು ಸೇವನೆ ಮಾಡಿದಾಗ ಅವುಗಳಿಗೆ ಏನಾಗ್ತೈತಿ ಅಂತಂದ್ರೆ ಸಂಕಷ್ಟ ಎದುರಾಗಿ ಅವು ಸಹ ಸಾವನ್ನಪ್ತಾವೆ. ಈ ರೀತಿಯಾಗಿ ರಸಗೊಬ್ಬರಗಳನ್ನು ಜಾಸ್ತಿ ಬಳಸೋದ್ರಿಂದ ಏನಾಗ್ತೈತಿ ಜಲಮಾಲಿನ್ಯ ಉಂಟಾಗ್ತೈತಿ. ಇವೆಲ್ಲ ರಸಗೊಬ್ಬರದ ಕಾರಣಗಳಾಗಿದ್ದು. ಅಂದರೆ ಇದನ್ನ ಹ್ಯಾಂಗೆ ತಡಿಬೇಕು, ಇದ್ರ ನಂತರ ನಾವು ಹ್ಯಾಂಗೆ ಪಾರಾಗಬೇಕು ಅಂತ ನೋಡೋದಾದ್ರೆ ಸಾವಯವ ಗೊಬ್ಬರಗಳನ್ನು ಬಳಸ್ಬೇಕ್ರಿ. ರಾಸಾಯನಿಕ ಗೊಬ್ಬರಗಳು ಅಧಿಕ ಇಳುವರಿಯನ್ನು ಕೊಡ್ತಾವ, ಹಂಗಂತೇಳಿ ವಿಷ ತಿನ್ನಕ್ಕಾಗ್ತೈತ್ರಿ? ಇಲ್ಲಲ್ಲ, ಬಿಸು ತಿಂದ್ರೂ ಪರವಾಗಿಲ್ಲ, ಕಸ ತಿನ್ನಬಾರ್ದು ಅಂತ ಹೇಳಿ ಹೇಳ್ತಾರೆ. ಹಾಗೆ ಏನಂತಂದ್ರೆ ನೀವು ಅಧಿಕ ಇಳುವರಿ ಕಡೆ ನಾವು ಜಾಸ್ತಿ ಮೊರೆ ಹೋಗ್ಬಾರ್ದು. ಆದರೆ ಏನಾಗಬೇಕು ಅಂತಂದ್ರೆ ನಾವು ತಿನ್ನೋ ಪದಾರ್ಥ ಏನಾಗಿರ್ಬೇಕು, ಸಾವಯವ ಗೊಬ್ಬರವನ್ನು ಹಾಕಿ ಬೆಳೆದಿರುವಂತಹ ಪದಾರ್ಥ ಆಗಿರ್ಬೇಕು. ಮತ್ತೇನು ಮಾಡ್ಬೋದು ಅಂತಂದ್ರೆ ನಾವು ಬೇಸಿಗೆ ಒಳಗೆ 2 ತಿಂಗಳ ಜಮೀನನ್ನು ಖಾಲಿ ಬಿಡಬೇಕು. ಅದರಿಂದ ಏನಾಗ್ತಂದ್ರೆ ಅಲ್ಲಿ ಸೂರ್ಯನ ಬಿಸಿಲನ್ನು ಜಾಸ್ತಿ ತಿಂದಾಗ ಭೂಮಿಯೊಳಗೆ ಮಣ್ಣಿನೊಳಗೆ ಮೇಲ್ಪದರದೊಳಗೆ ಏನಾಗ್ತೈತಿ ಅಂತಂದ್ರೆ ಪೋಷಕಾಂಶಗಳ ಪುನರ್ಭರ್ತಿ ಆಗ್ತಿರ್ತೈತಿ. ಈ ರೀತಿಯಾಗಿ ಪುನರ್ಭರ್ತಿಯಾಗಿ ಆ ಪೋಷಕಾಂಶಗಳು ತಂತಾನೆ ಜೈವಿಕವಾಗಿ ತೊಗೊಂತಿರ್ತಾವ. ಅದಕ್ಕೋಸ್ಕರ ನೋಡ್ಬೇಕಂದ್ರೆ ಭೂಮಿಯನ್ನು 2 ತಿಂಗಳು ಅಲ್ಲಿ ಖಾಲಿ ಬಿಡ್ಬೇಕು. ಮತ್ತೇನು ಮಾಡ್ತಾರಪ್ಪ ಅಂದ್ರೆ ಉತ್ತರ ಭಾರತದ ಕಡೆ ಎಲ್ಲ ಏನು ಮಾಡ್ತಾರಂದ್ರೆ ಈ ಪೋಷಕಾಂಶಗಳ ಪುನರ್ಭರ್ತಿಯನ್ನು ಜೈವಿಕವಾಗಿ ಯಾವ ರೀತಿ ಮಾಡ್ತಿದ್ರು ಅಂತಂದ್ರೆ ಅಲ್ಲಿ ಬೆಳೆ ಸರದಿ ಪದ್ಧತಿ ಮತ್ತು ಮಿಶ್ರ ಪದ್ಧತಿಯನ್ನು ಬಳಸ್ತಿದ್ರಿ. ಬೆಳೆ ಸರದಿ ಪದ್ಧತಿ ಅಂತಂದ್ರೆ ಏನು ಅಂತಂದ್ರೆ ಖಾರಿಫ್ ಬೆಳೆಗಳು ಯಾವಾಗಿಂದ ಯಾವಾಗ ಬೆಳಿತೀವ್ರಿ, ಜೂನ್ ಟು ಸೆಪ್ಟೆಂಬರ್, ಹೌದಾ? ಅವಾಗ ಬೆಳೆಯುವಂತಹ ಬೆಳೆ ಯಾವ ಬೆಳಿತಿದ್ರು ಅಂತಂದ್ರೆ ಲೆಗ್ಯೂಮ್ ಜಾತಿಯ ಸಸ್ಯಗಳನ್ನು ಬೆಳಿತಿದ್ರು. ಆಮೇಲೆ ಏನು ಮಾಡ್ತಿದ್ರು ಅಂತಂದ್ರೆ ಲೆಗ್ಯೂಮ್ ಜಾತಿ ಅಂತಂದ್ರೆ ಶೇಂಗಾ ಇರ್ತಾವಲ್ರಿ, ಆ ರೀತಿಯಾದಂತಹ ಸಸ್ಯಗಳನ್ನು ಬೆಳಿತಿದ್ರು. ಅದನ್ನು ತೆಗೆದು ಕೂಡಲೇ ಸೆಪ್ಟೆಂಬರ್ಗೆ ಅದನ್ನು ತೆಗೆದು ಕೂಡಲೇ ಏನಾಗ್ತಿತ್ತು, ಅಕ್ಟೋಬರ್ ಒಳಗೆ ಗೋಧಿಯನ್ನು ಬಿತ್ತಿದ್ರು. ಅದರಿಂದ ಏನಾಗ್ತದೆ ಲೆಗ್ಯೂಮ್ ಜಾತಿ ಸಸ್ಯದ ಬೇರೊಳಗೆ ಏನು ತಗೋತಂದ್ರೆ ರೈಸೋಬಿಯಂ ಅನ್ನುವಂತಹ ಬ್ಯಾಕ್ಟೀರಿಯಾ ಇರ್ತೈತಿ. ಆ ಬ್ಯಾಕ್ಟೀರಿಯಾ ಏನು ಮಾಡ್ತೈತಿ ಅಂತಂದ್ರೆ ವಾತಾವರಣದೊಳಗೆ ಇರುವಂತಹ ನೈಟ್ರೋಜನ್ ಪೋಷಕಾಂಶವನ್ನು ಏನು ಮಾಡ್ತೈತಿ ಆ ಬೇರಿನ ಗಂಟೊಳಗೆ ಏನು ಮಾಡ್ತೈತಿ ಶೇಖರಣೆಯನ್ನು ಮಾಡಿರ್ತೈತಿ. ನಾವು ಇದು ಲೆಗ್ಯೂಮ್ ಜಾತಿಯ ಸಸ್ಯವನ್ನು ತೆಗೆದಾಗ ಏನಾಗ್ತೈತಿ ವಾಪಸ್ ಗೋಧಿಯನ್ನು ಬಿತ್ತೀವಿ. ಗೋಧಿಯನ್ನು ಬಿತ್ತಿದಾಗ ಆ ರೈಸೋಬಿಯಂ ಇಟ್ಟಂತಹ ನೈಟ್ರೋಜನ್ ಏನಿರುತ್ತಲ್ಲ ಅದನ್ನೇನು ಮಾಡ್ತೈತಿ ಗೋಧಿ ಬೆಳೆ ಏನು ಮಾಡ್ತೈತಿ ಬಳಸ್ಕೊತೈತಿ. ಇದರಿಂದ ಏನಾಗ್ತೈತಿ ನಮ್ಗೆ ಗೋಧಿ ಬೆಳೆ ಸಮೃದ್ಧವಾಗಿ ಬರ್ತೈತಿ. ಈ ರೀತಿಯಾಗಿ ಅವ್ರು ಏನು ಮಾಡ್ತಾರೆ ಬೆಳೆ ಸರದಿ ಪದ್ಧತಿಯ ಮೂಲಕ ಪೋಷಕಾಂಶಗಳನ್ನು ಜೈವಿಕವಾಗಿಯೇ ಪುನರ್ಭರ್ತಿಯನ್ನು ಮಾಡ್ತಿದ್ರು. ಇದು ಬಿಟ್ಟು ಇನ್ನೊಂದೇನಂದ್ರೆ ಮಿಶ್ರ ಬೆಳೆ ಪದ್ಧತಿ ಅಂತ ಹೇಳಿ ಕರೀತಾರೆ. ಈಗ ಒಂದು ಬೆಳೆಗೆ ಏನೈತಿ ಪೋಷಕಾಂಶಗಳು ಬೇಕು ಅಂತ ಹೇಳಿರ್ತಾವೆ, ಇನ್ನೊಂದು ಬೆಳೆಗೆ ಬೇರೆ ಪೋಷಕಾಂಶಗಳು ಜಾಸ್ತಿ ಬೇಕಾಗ್ತಿರ್ತಾವೆ. ಈ ರೀತಿ ನಾವು ಮಿಶ್ರ ಬೆಳೆಯನ್ನು ಮಾಡೋದ್ರಿಂದ ಏನಾಗ್ತೈತಿ ಅಂತಂದ್ರೆ ಪೋಷಕಾಂಶಗಳು ಆ ಬೆಳೆ ಬೇಕಾಗಿದ್ದ ಪೋಷಕಾಂಶಗಳ ತಗೋತೈತಿ, ಇದಕ್ಕೆ ಬೇಕಾಗಿರೋದನ್ನ ಇದು ತಗೊಳ್ಳೋದ್ರಿಂದ ಏನಾಗ್ತೈತಿ ಅಂತಂದ್ರೆ ಅಲ್ಲಿ ಬೇರೆ ಬೇರೆ ಬೆಳೆಗಳು ಏನಾಗ್ತವೆ ಸಮೃದ್ಧವಾಗಿ ಬೆಳಿತಾವೆ. ಈ ರೀತಿ ಮಿಶ್ರ ಬೆಳೆ ಪದ್ಧತಿ ಮತ್ತು ಬೆಳೆ ಸರದಿ ಪದ್ಧತಿಯನ್ನು ಅನುಸರಿಸಬೇಕು. ಮತ್ತೇನು ಮಾಡಬೇಕು ಅಂತಂದರೆ ಸಾವಯವ ಗೊಬ್ಬರವನ್ನು ಬಳಸಬೇಕು ಅಂತ ಹೇಳಿ ಹೇಳ್ತೀವಿ. ಮತ್ತು ಸಾವಯವ ಗೊಬ್ಬರದ ಯೂಸಸ್ ಏನದಾವು ಅಂತ ನೋಡೋದಾದ್ರೆ ಸಾವಯವ ಗೊಬ್ಬರದಿಂದ ನಮ್ಗೆ ಏನು ಅನುಕೂಲ ಅದಾವ ಅನ್ನೋದನ್ನು ನೋಡೋದಾದ್ರೆ ಸಾವಯವ ಗೊಬ್ಬರವನ್ನು ಜಾಸ್ತಿ ಬಳಸೋದ್ರಿಂದ ಏನಾಗ್ತೈತಿ ಅಂತಂದ್ರೆ ಮಣ್ಣಿನ ಸಂರಚನೆ ಆಗ್ತೈತಿ. ಇದೆಲ್ಲ ಸಾವಯವ ಗೊಬ್ಬರ ಐತ್ರಿ. ಮಣ್ಣಿನ ಸಂರಚನೆ ಆಗ್ತೈತಿ. ಅದ್ರ ಜೊತೆಗೆ ಏನಾಗ್ತೈತೆ ಅಂದ್ರೆ ಸೂಕ್ಷ್ಮಾಣು ಜೀವಿಗಳ ಬೆಳವಣಿಗೆ ಆಗ್ತೈತಿ. ಅಂದ್ರೆ ಎರೆಹುಳು ಆಗಿರ್ಬೋದು ಅಥವಾ ಬೇರೆ ಸೂಕ್ಷ್ಮ ಜೀವಿಗಳು ಏನಾಗ್ತಾವ ಅಲ್ಲಿ ಬೆಳವಣಿಗೆಯನ್ನು ಹೊಂದ್ತಾವ. ಅದರಿಂದ ಸಸ್ಯಕ್ಕೂ ಲಾಭ ಇರ್ತೈತಿ, ಸಸ್ಯದಿಂದ ಅವುಗಳಿಗೂ ಲಾಭ ಇರ್ತೈತಿ. ಮತ್ತೇನಾಗ್ತದಂದ್ರೆ ನಾವು ಇದಕ್ಕೆ ಏನು ಕಟ್ತಾರೆ ತಿಪ್ಪಿ ಕಾತ ಅಂತ ಹೇಳ್ತಾರೆ, ಹೌದಾ? ಕಾಮನ್ ತಿಪ್ಪಿ ಕಾತ ಅಂತ ಅನ್ಕೊಳ್ಳಿ. ಇದರಿಂದ ಏನಾಗ್ತೈತಿ ಅಂತಂದ್ರೆ ಅದ್ರೊಳಗಿದ್ದಂತಹ ದನಗಳ ಸಗಣಿ ಆಗಿರ್ಬೋದು ಅಥವಾ ತಿಂದುಳಿದಂತಹ ಇವೇನಿರ್ತಾವಲ್ರಿ ಮೇವು ಅವು ಅದೇನಾಗ್ತೈತಿ ಅಂತಂದ್ರೆ ತೇವಾಂಶವನ್ನು ಹಿಡಿದಿಡ್ತೈತ್ರಿ. ಅಂದರೆ ನೀರು ಜಾಸ್ತಿ ಪೂರ್ತಿ ಎಲ್ಲ ಇಂಗಿ ಹೋಗ್ಲಾರ್ದಂಗೆ ಅಲ್ಲಿ ತೇವಾಂಶವನ್ನು ತಂಪನ್ನು ಹಿಡಿದಿಡ್ತೈತಿ, ಹೌದಾ? ಅಂಶವನ್ನು ಹಿಡಿದಿಡುತ್ತದೆ. ಜೊತೆ ಸೂಕ್ಷ್ಮ ಜೀವಿಗಳ ಬೆಳವಣಿಗೆ ಆಗ್ತದೆ. ಸೂಕ್ಷ್ಮ ಜೀವಿಗಳ ಬೆಳವಣಿಗೆ ಆಗ್ತೈತಿ, ತೇವಾಂಶವನ್ನು ಹಿಡಿದಿರ್ತೈತಿ
ಮಣ್ಣಿನ ಸಂರಚನೆಯನ್ನು ಮಾಡ್ತೈತಿ, ಅದ್ರ ಜೊತೆಗೆ ಮಣ್ಣಿನ ಫಲವತ್ತತೆಯನ್ನು ಸಹ ಏನು ಮಾಡ್ತೈತಿ ಅಂದ್ರೆ ಹೆಚ್ಚು ಮಾಡ್ತೈತಿ. ಇವೆಲ್ಲ ಏನು ಸಾವಯವ ಗೊಬ್ಬರದಿಂದ ಆಗುವಂತಹ ಅನುಕೂಲಗಳು. ಇಷ್ಟೆಲ್ಲ ನಾವು ಸಾವಯವ ಗೊಬ್ಬರದ ಅನುಕೂಲಗಳನ್ನು ಹೇಳಿದ್ವಿ. ಆದರೆ ರಸಗೊಬ್ಬರದಿಂದ ನಾವು ಜಾಸ್ತಿ ಅಂದ್ರೆ ಜಾಸ್ತಿ ಏನು ಮಾಡ್ತೀವಿ, ಅಧಿಕ ಇಳುವರಿಯನ್ನು ಕೊಡ್ತೈತಿ ಅನ್ನೋದನ್ನು ಬಿಟ್ಟರೆ ಉಳಿದಿದ್ದೆಲ್ಲ ಏನು ಅಂದ್ರೆ ಅನಾನುಕೂಲನದಾವು. ಅದಕ್ಕೋಸ್ಕರ ನೀವು ನಿಮ್ಮ ಹೊಲದಾಗ ಏನಾದ್ರೆ ರಸಗೊಬ್ಬರಗಳನ್ನು ಬಳಸ್ತಿದ್ರಿ ಅಂತಂದ್ರೆ ಅದನ್ನ ಕಡಿಮೆ ಮಾಡಿ ಸಾವಯವ ಗೊಬ್ಬರಗಳನ್ನು ಬಳಸ್ರಿ ಅಂತೇಳಿ ಹೇಳ್ತೀವಿ. ಹೌದಾ? ಈಗ ನಾವು ಆಹಾರದ ರೂಪಗಳು ಏನು ಕೊಟ್ವಿ, ಸಸ್ಯಗಳಿಗೆ ಪೋಷಕಾಂಶಗಳನ್ನು ಕೊಟ್ವಿ, ಅಂದ್ರೆ ಗೊಬ್ಬರವನ್ನು ಕೊಟ್ವಿ. ಊಟ ಮಾಡಿದ್ಮೇಲೆ ನೀರು ಕುಡಿಯಬೇಕ್ರಿ. ಅದೇ ರೀತಿಯಾಗಿ ಸಸ್ಯಗಳಿಗೆ ಸಹ ಏನಾಗ್ತೈತಿ, ಗೊಬ್ಬರವನ್ನು ನೀಡಿದ ಮ್ಯಾಗ ಅದನ್ನ ಇಳಿಸ್ಕೊಳಕ್ಕೆ ಅವಕ್ಕೂ ಸಹ ನೀರನ್ನು ಕೊಡಲೇಬೇಕು. ಅದನ್ನು ನಾವು ಏನಂತ ಕರಿತೀವಿ ಅಂತಂದ್ರೆ ನೀರಾವರಿ ಅಂತ ಹೇಳಿ ಕರಿತೀವಿ. ಇದು ಸಹ ಕೃಷಿ ಪದ್ಧತಿಯಲ್ಲಿ ಒಂದು ನೀರಾವರಿ ಅಂತಂದು. ಇಲ್ಲಿ ನಿಮ್ಮ ಬುಕ್ ಒಳಗೆ ರಸಗೊಬ್ಬರ ಮತ್ತು ಸಾವಯವ ಗೊಬ್ಬರದ ನಡುವೆ ಡಿಫ್ರೆನ್ಸ್ ಕೊಟ್ಟಾರ ನೋಡ್ರಿ. ಮೊದಲು ರಸಗೊಬ್ಬರವನ್ನು ನೋಡೋಣ. ರಸಗೊಬ್ಬರವು ಮಾನವ ನಿರ್ಮಿತ ನಿರವಯವ ಲವಣ, ಅಂದರೆ ಇದು ಲವಣದಿಂದ ಆಗಿರ್ತೈತಿ. ನೆಕ್ಸ್ಟ್, ಸಾವಯವ ಗೊಬ್ಬರವು ಒಂದು ನೈಸರ್ಗಿಕ ಪದಾರ್ಥವಾಗಿದ್ದು ಅದನ್ನು ಸಗಣಿ ಮತ್ತು ಸಸ್ಯಗಳ ಉಳಿಕೆಗಳ ವಿಘಟನೆಯಿಂದ ಪಡೆಯಲಾಗುತ್ತದೆ. ಎರಡನೇದು, ರಸಗೊಬ್ಬರಗಳನ್ನು ಕಾರ್ಖಾನೆಗಳಲ್ಲಿ ಉತ್ಪಾದಿಸುತ್ತಾರೆ. ಹೌದಾ? ಸಾವಯವ ಗೊಬ್ಬರಗಳನ್ನು ಬಯಲುಗಳಲ್ಲಿ ಉತ್ಪಾದಿಸಬಹುದು. ರಸಗೊಬ್ಬರಗಳು ಯಾವುದೇ ರೀತಿಯ ಹ್ಯೂಮಸನ್ನು ಮಣ್ಣಿಗೆ ಒದಗಿಸುವುದಿಲ್ಲ. ಸಾವಯವ ಗೊಬ್ಬರವು ಸಾಕಷ್ಟು ಹ್ಯೂಮಸನ್ನು ಮಣ್ಣಿಗೆ ಒದಗಿಸುತ್ತದೆ. ರಸಗೊಬ್ಬರಗಳು ನೈಟ್ರೋಜನ್, ಫಾಸ್ಫರಸ್ ಮತ್ತು ಪೊಟ್ಯಾಸಿಯಂಗಳಂತಹ ಸಸ್ಯ ಪೋಷಕಗಳಿಂದ ಸಮೃದ್ಧವಾಗಿವೆ. ಸಾಪೇಕ್ಷವಾಗಿ ಸಾವಯವ ಗೊಬ್ಬರವು ಸಸ್ಯ ಪೋಷಕಗಳನ್ನು ಕಡಿಮೆ ಪ್ರಮಾಣದಲ್ಲಿ ಹೊಂದಿವೆ. ಅಂದ್ರೆ ಇದು ಕಡಿಮೆ ಪ್ರಮಾಣದೊಳಗೆ ಸಸ್ಯ ಪೋಷಕಗಳನ್ನು ಕೊಟ್ಟರೂ ಸಹ ಮಣ್ಣಿನ ಫಲವತ್ತತೆಯನ್ನು ಕಾಪಾಡುತ್ತೆ. ಅದು ಜಾಸ್ತಿ ಪೋಷಕಾಂಶಗಳನ್ನು ಕೊಟ್ಟರೂ ಸಹ ಮಣ್ಣಿನ ಫಲವತ್ತತೆಯನ್ನು ಏನು ಮಾಡ್ತೈತಿ, ಹಾಳು ಮಾಡ್ತೈತಿ.